हेलो हेलो अरे मोटू ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್‌ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್‌ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ನೀನ್ ಯಾಕೆ ಇಷ್ಟೊಂದು ದೊಡ್ಡ ಹಳ್ಳ ತೋಡಿದ್ಯಾ? ಈ ತರ ಹಳ್ಳ ತೋಡೋದು ನಿನಗೆ ಯಾಕೆ ಬಂತು ಹೇಳು? ಇದು ಎಷ್ಟೊಂದು ಖಾರ ಇದೆ, ಖಾರ ಕಮ್ಮಿ ಹಾಕಕ್ಕಾಗಲ್ವಾ? ಇದರಲ್ಲಿ ಉಪ್ಪು ಕಡಿಮೆ ಆಗಿದೆ, ಇನ್ನೂ ಒಂದ್ ಸ್ವಲ್ಪ ಹಾಕು. ಇದರಲ್ಲಿ ಇಷ್ಟೊಂದು ಸಿಹಿ ವಾಸನೆ ಯಾಕೆ ಬರ್ತಾ ಇದೆ? ಓಹೋ, ಈಗ ನೋಡಿ. ಇಲ್ಲ 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 ಇಲ್ಲ, ಇದು ಸರಿ ಇಲ್ಲ. ಇದು ಬೇರೆ ಟ್ಯೂನ್ ಹಾಕು, ಬೇರೆ ಬೇರೆ ಹಾಕು, ಚೆನ್ನಾಗಿರೋದು ಚೆನ್ನಾಗಿರೋ ಟ್ಯೂನ್ ಹಾಕು. ಇದು ಬೇಡ, ಬೇರೆ ಬೇರೆ. ನಿನ್ನ ಕೈಲಿ ಸಾಧ್ಯ ಇಲ್ಲ, ಬೇಡ ಮಾಡೋ ಇದನ್ನ. ನೀನ್ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನು ಬಗ್ಗು, ಇನ್ನೂ. ನಿನಗಾಗ್ಲೇ ಸುಸ್ತಾಗೋಗ್ಬಿಟ್ಟಿದೆ, ನಿನ್ ಕೈಯಿಂದ ಆಗೋದಿಲ್ಲ, ಬಿಟ್ಬಿಡು. ಕರ್ನಲ್ ಅವ್ರು ಸಿಟ್ಟು ಅಂದ್ರೆ ಕರ್ನಲ್ ಅಂಕಲ್ ಕೇಳಿಸ್ಕೊಂಡ್ರೆ ಕಷ್ಟ. ಅಂಕಲ್ಗಿಂತ ಜಾಸ್ತಿ ಕೋಪ ಮಾಡ್ಕೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಲ್ಲ, ಸಾಧ್ಯ ಇದೆ. ಅವ್ರ ತಾತ ಬ್ರಿಗೇಡಿಯರ್ ಸೂರಿ ತಾತ ಅಂದ್ರೆ ನಿಮ್ಗೆಲ್ಲ ಮುತ್ತಾತ ಆಗ್ಬೇಕು. ಅವರು ಬ್ರಿಟಿಷ್ ಕಾಲದಲ್ಲಿ ಬ್ರಿಗೇಡಿಯರ್ ಆಗಿದ್ರು. ಕರ್ನಲ್ ಸೂರಿಗೆ ತುಂಬಾ ಭಯ. ಅವ್ರ ವಾಯ್ಸ್ ಕೇಳಿದ್ರೇನೆ ಗಡ ಗಡ ಅಂತ ನಡಕ್ತಾ ಇದ್ರು. ಅಟೆನ್ಷನ್ ಚೀಕು. ಮುತ್ತಾತ ಏನಾದ್ರು ಇಲ್ಲಿದ್ದಿದ್ರೆ ಅಂಕಲ್ಗೂ ಸ್ವಲ್ಪ ಬೈತಿದ್ರು. ಆಗ ಅಂಕಲ್ಗೆ ಅರ್ಥ ಆಗ್ತಿತ್ತು. ವೈ ವಿ ವರಿ. ಐಡಿಯಾ ಸರಿಯಾಗಿ ಹೇಳ್ದೆ ಹ್ಯಾಪಿ. ಈಗ ನಮ್ಮನ್ನ ಮುತ್ತಾತಾನೆ ಕಾಪಾಡ್ಬೇಕು. ಒಂದ್ ಐಡಿಯಾ ಇದೆ. ಇದೇನಾಗ್ತಿದೆ ಅಂಕಲ್ ಸೂರಿ? ಇವ್ರು ಯಾರು ಇವರು ಅಂಕಲ್? ತಾತ ಸೂರಿ ಕೊಟ್ನ ಈ ಹ್ಯಾಪಿ ಯಾಕೆ ಹಾಕೊಂಡಿದ್ದಾನೆ? ನನ್ನ ಗುರ್ತು ಸಿಗ್ಲಿಲ್ವಾ ಚೀಕು? ಬ್ರಿಗೇಡಿಯರ್ ದಾದಾ ಅವ್ರೆ. ಬ್ರಿಗೇಡಿಯರ್ ತಾತ ನಿಮಗೆ ಸ್ವಾಗತ. ಬನ್ನಿ. ಇವರೇನಾ ಬ್ರಿಗೇಡಿಯರ್ ತಾತ? ನಮ್ಮ ತಾತ ಇವರು. ಬ್ರಿಗೇಡಿಯರ್ ಸೂರ್ಯರಿಗೆ ಜಯವಾಗಲಿ, ಬ್ರಿಗೇಡಿಯರ್ ಸೂರ್ಯರಿಗೆ ಜಯವಾಗಲಿ. ಶಬಾಷ್ ಪುಟ್ಟ ನಾಯಿ ಮರಿ. ನನ್ನ ಪ್ರಕಾರ ಮನೆತನದ ನಿಯತ್ತಿನ ನಾಯಿ. ಓ ಇವನೇನ ಪಿನಾಕಿ? ನಮ್ ಭೇಟಿ ಆಗೇ ಇರ್ಲಿಲ್ಲ, ಆದ್ರೆ ಇವತ್ತಾಯ್ತಲ್ಲ. ಹಕ್ಕಲ್ಲ ಮುತ್ತಾತ, ಕಾಲು ಆಶೀರ್ವಾದ. ವಾ ವಾ, ಎಂತ ಸಂಸ್ಕಾರ ನಿಂದು. ಆಂಟಿ ವಾ. ಅಂದ್ರೆ ಸೂರಿ ಸೊಸೆ ಅಲ್ವಾ? ನನಗೆ ಗೊತ್ತಾಗ್ತಿಲ್ಲ ದಾದಾಜಿ ಅವರು ಇಲ್ಲಿಗೆ ಯಾಕೆ ಬಂದ್ರು ಅಂತ.
ಆ ಕೋಟ್ ನೋಡ್ತಿದ್ದೀರಾ ನೀವು? ನಂಗನ್ಸುತ್ತೆ ಹ್ಯಾಪಿ ಅದನ್ನ ಅಕಸ್ಮಾತ್ ಆಗಿ ಹಾಕೊಂಡಿರ್ಬೇಕು. ಆಗ ಮುತ್ತಾತ ಅವನ್ ಮೈ ಮೇಲೆ ಬಂದಿರ್ಬೇಕು. ಭೂತದೊಳಗಡೆ ಭೂತನ ಅದ್ಯಾಕ್ ಸಾಧ್ಯ ಹೇಳು? ಇಲ್ಲೇನ್ ಕುಸುಕುಸು ಮಾತನಾಡಿತಿದೆ ಚೀಕು? ನಾನ್ ಇಲ್ಲಿ ಬಂದಿರೋದ್ರಿಂದ ನಿನಗ್ ತೊಂದರೆ ಆಗ್ತಿದ್ಯೇನು ಹೇಳು? ಡೋಂಟ್ ವರಿ, ಡೋಂಟ್ ವರಿ. ನಿಮ್ಗೆ ನಿಮ್ ತಾತನ್ ನೋಡಿ ಖುಷಿ ಆಗ್ಲಿಲ್ವಾ ಕರ್ನಲ್ ಅವ್ರೆ? ನಾನು ಎಷ್ಟು ಧೈರ್ಯ ನಿಂಗೆ? ನಿಮ್ ತಾತನ್ ಮೇಲೆ ಅನುಮಾನ ಪಡ್ತೀಯ ನೀನು? ಕ್ಷಮಿಸ್ಬಿಡಿ ದಾದಾಜಿ ಅವರೇ, ನನ್ನದು ಈಗ ವೆಲ್ಕಮ್ ಅಟೆನ್ಷನ್. ನಿನ್ನ ಈ ಮೀಸೆ, ನಿಂದು ಚಿಕ್ಕ ಮೀಸೆ, ನಂದು ದೊಡ್ಡ ಮೀಸೆ. ಮೀಸೆ ತಿರ್ಗ್ಸೋ ಕೆಲಸ ಏನಿದ್ರು ನಂದೆ. ಸರಿ, ಹಾಗಾದ್ರೆ ಇನ್ನು ನನ್ನ ಮರಿ ಮೊಮ್ಮಗ ಪಿನಾಕಿನೇ ಇವತ್ತಿಂದ ನಂಗೆ ಜನರಲ್, ಮತ್ತೆ ಮೊಮ್ಮಗ ಕರ್ನಲ್. ನನಗೆ ಉಪಚಾರ ನೀನೇ ಮಾಡ್ಬೇಕು. ಮತ್ತೆ ಉಪಚಾರ ಎಲ್ಲ ಮಾಡೋದು ಊಟದಿಂದ ಅಲ್ವಾ? ಖಂಡಿತ ಚೀಕು, ನನಗೋಸ್ಕರ ಅಡಿಗೆ ಮಾಡಿ ಹೋಗು. ಓಕೆ. ಈಗ ಈ ಕರ್ನಲ್ಲು ಇನ್ನು ಏನೇನ್ ಮಾಡ್ಬೇಕಾಗುತ್ತೋ ಏನೋ. ತಗೊಳ್ಳಿ ದಾದಾಜಿ ಅವರೇ, ಹೊಟ್ಟೆ ತುಂಬ ತಿನ್ನಿ. ಇದರಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇದೆ. ಸರಿ, ಈಗಲೇ ತಗೊಂಡ್ಬರ್ತೀನಿ. ಕೆಲಸ ಮಾಡೋ ಸೋಂಬೇರಿ. ಸ್ಟಾರ್ಟ್. ಅಯ್ಯಯ್ಯೋ, ನನ್ ಸೊಂಟ ಬಿದ್ದೋಯ್ತು. ಇಷ್ಟಕ್ಕೆ ನಿನ್ ಸೊಂಟ ಬಿದ್ದೋಯ್ತಾ? ನಿನಗೆ ಸ್ಟ್ಯಾಮಿನಾನೇ ಇಲ್ವಾ ಚೀಕು? ಈ ದಾದಾಜಿ ನನಗೆ ಒಂದು ಗತಿ ಕಾಣಿಸ್ಬಿಡ್ತಾರಷ್ಟೇ. ಸರಿ ದಾದಾಜಿ. ಈ ಮೀಸೆ ಅಂತೂ ಇದನ್ನೀಗ ಇಲ್ಲೇ ನಿಲ್ಸೋಣ. ನನಗ್ ಕರ್ನಲ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ. ನನಗ್ ಕೂಡ. ನಂಗೆ ಕರ್ನಲ್ನ ಹೀಗ್ ನೋಡಕ್ ಆಗ್ತಿಲ್ಲ. ಈಗ ನಾಟಕ ಮುಗ್ಸೋ ಅಂತ ಸಮಯ ಬಂದಿದೆ. ಇನ್ನೊಂದ್ ಸ್ವಲ್ಪ ಹೊತ್ತು ನಾವು ಅಂಕಲ್ನ ಇನ್ನೂ ಸತಾಯಿಸ್ಬೇಕು. ಡೋಂಟ್ ಫಿಯರ್ ವೆನ್ ಹ್ಯಾಪಿ ಇಸ್ ಹಿಯರ್. ಈ ನಾಟಕನ ದಿ ಎಂಡಾಗಿ ಈಗ ನಾನ್ ಮಾಡ್ತೀನಿ ರೀ. ಬರಬೇಕು ಬರಬೇಕು ದಾದಾಜಿ ಮತ್ತು ದಾದಾಜಿ ಅವರ ಸೇನೆ. ನಾನು ನನ್ನ ಎಲ್ಲ ಈ ಕೆಲಸಗಳನ್ನ ನಮ್ಮ ದಾದಾಜಿ ಅವ್ರಿಗೋಸ್ಕರ ಮಾಡಿದೆ ಅಷ್ಟೇ. ಇಷ್ಟು ದೊಡ್ಡ ಚಾಕ್ಲೇಟ್ ಕೇಕ್ ಪೂರ್ತಿ ನಿಮ್ಗೋಸ್ಕರನೇ. ಈ ಆಧುನಿಕ ಕಾಲದ ಕೇಕ್ ದಾದಾ ಅವರೇ. ನನಗಂತೂ ಫುಲ್ ಆಗೋಯ್ತು. ಹಾ ತಾತ, ಆದ್ರೆ ನೀವು ವಾಪಸ್ ಹೋಗೋದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ಅಲ್ವಾ? ಯು ಆರ್ ರೈಟ್ ಜನರಲ್, ಯು ಆರ್ ರೈಟ್. ಅಂದ್ರೆ ನೀನು ಸರಿಯಾಗಿ ಹೇಳ್ತಾ ಇದೀಯಾ ಮೊಮ್ಮಗನೇ. ನಾನೀಗ ಹೋಗ್ಬೇಕು. ನಾನು ವಾಪಸ್ ಬರ್ತೀನಿ ಕರ್ನಲ್. ಅಯ್ಯೋ ದಾದಾಜಿ ಅವರೇ, ನೀವ್ ಯಾಕೆ ಇಷ್ಟು ಬೇಗ ಹೋಗ್ಬೇಕು ಅಂತಿದ್ದೀರಾ? ತಾವು ಏನೋ ಮರ್ತು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನಾನ ಏನು ಇಲ್ವಲ್ಲ. ನಮ್ಮ ಕುಟುಂಬದ ಚಿಹ್ನೆ ಏನು ಅಂತ ಹೇಳಿದ್ರೆ ಕುದುರೆ ಸವಾರಿ, ಹಾಗೆ ಕತೆ ಮ್ಯಾಚ್. ಅಂಕಲ್ ಅಂಕಲ್ ಮೊಮ್ಮಗನೇ ಸಾರಿ, ನನ್ನ ಹೊಟ್ಟೆ ತುಂಬೋಗಿದೆ. ಅಂದ್ರೆ ನನ್ನ ಕೈಲಿ ಹೊರಡಕ್ಕಾಗಲ್ಲ. ಇಲ್ಲ ಇಲ್ಲ ಹಾ ಅಂಕಲ್,
ಅಂಕಲ್ ಈಗ ಮುತ್ತಾತಂಗೆ ಸ್ವಲ್ಪ ರೆಸ್ಟ್ ಕೊಡಿ. ಇವ್ರ ಬದಲು ನಾನ್ ಫೈಟ್ ಮಾಡ್ತೀನಿ. ಹೋಗ್ ದಾದಾಜಿ, ನೀವು ಯಾವತ್ತೂ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಲ್ವೇ ದಾದಾಜಿ ಅವರೇ? ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಾವು ನಾಟಕ ಮಾಡಿರೋ ವಿಷಯ ಕರ್ನಲಿಗೆ ಗೊತ್ತಾಗಿರ್ಬೇಕು. ದಾದಾಜಿ ಅವರೇ, ಆ ಕಡೆ ಅಲ್ಲ, ಈ ಕಡೆ. ಹಿಂದ್ಗಡೆ ನೋಡಿ ದಾದಾಜಿ. ಕಾಪಾಡಿ ನನ್ನ. ಸಾಕು ಸಾಕು ಸಾಕಾಯ್ತು. ನೀನ್ ಗೆದ್ದೆ, ನಾನ್ ಸೋತೆ. ಇಷ್ಟು ಬೇಗ ತಾವು ಸೋಲಪ್ಕೊಂಡ್ಬಿಟ್ರ ದಾದಾಜಿ ಅವರೇ? ಒಂದು ಕೆಲಸ ಮಾಡಿ, ಇದೇ ಒಂದೇ ಸರಿ ಲಾಸ್ಟ್ ಬಯಲಾಗೋದ್ರಲ್ಲಿದೆ. ದಾದಾಜಿ ಅವರು ಈಗ ಸೋತೋಗ್ಬಿಟ್ರು. ಸಾಕು ಸಾಕು, ಇದನ್ ಚೂರು ಹಿಂದೆ ತಗೊಳ್ಳಿ ಅಂಕಲ್. ಅಂಕಲ್ ದಾದಾಜಿ ಅವ್ರಿಗೆ ಏನಾಯ್ತು? ತಾತ ಹೊರಟೋದ್ರು. ಇವನೀಗ ಹ್ಯಾಪಿ. ನಾನು ದಾದಾಜಿಗೋಸ್ಕರ ಒಂದು ಸಿಹಿಯಾದ ಪಾಯಸ ಮಾಡಿದ್ನಲ್ಲ. ನಾನು ಈಗ್ಲೂ ಇದನ್ನ ತಿನ್ಬೋದು. ಪಾಯಸಕ್ಕೆ ಒಳಗಡೆ ತುಂಬಾ ಜಾಗ ಇದೆ. 100 ಗ್ರಾಮ್ ಆದ್ರೂ ಸಾಕು ಅನ್ಸುತ್ತೆ. ಕೊಡಿ ಅಂಕಲ್, ನಾನು ಖಾಲಿ ಮಾಡ್ತೀನಿ. ಹಿಡ್ಕೊಂಡ್ಬಿಟ್ಟೆ. ನನಗಿಂತ ಬುದ್ಧಿವಂತರ ದಾದಾಜಿ. ದಾದಾಜಿ ಮಗಳು ಮತ್ತೆ ಮಗ. ಸಾರಿ ಅಂಕಲ್.